ಮಾಲಾಶ್ರೀ ಮೇಲೆ ಮತ್ತೆ ನಮ್ಮ ಅಜ್ಜಿ ದೇವ ಬಂದ್ಬಿಟ್ಟಿದೆ ಅನಿಸ್ತಿದೆ. ಫಸ್ಟ್ ಇಲ್ಲಿಂದ ನಾನು ಜಾಗ ಖಾಲಿ ಮಾಡಬೇಕು. ನಮ್ಮ ಅಪ್ಪ ಅಮ್ಮನ ಕೂಗ್ತೀನಿ, ಅಮ್ಮ ಅಮ್ಮ ಅಪ್ಪ. ಇದೇನಿದು ಇಷ್ಟೊಂದು ಜೋರಾಗಿ ಕೂಗಿದ್ರೂ ನನ್ನ ವಾಯ್ಸೇ ಈಚೆ ಬರ್ತಾ ಇಲ್ಲ. ನಾನೇ ಹೋಗ್ತೀನಿ. ಮಾಲಾ ಈ ಕಡೆ ತಿರುಗಿದ್ಲು. ನಾನು ಎಲ್ಲಿ ಅಂತ ನನ್ನೇ ಹುಡುಕ ಬಂದ್ಬಿಟ್ರೆ ಫಸ್ಟ್ ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗ್ಬಿಡ್ತೀನಿ. ಅಮ್ಮ ಅಪ್ಪ. ಏನಿದು ನಾನು ನೋಡಿದ್ರೆ ಇಷ್ಟೊಂದು ಎದ್ರುಕೊಂಡು ಸಾಯ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮ ಆರಾಮಾಗಿ ನಿದ್ದೆ ಮಾಡ್ತಾವ್ರೆ. ಜೋರಾಗಿ ಕೂಗ್ತೀನಿ, ಅಪ್ಪ ಅಮ್ಮ. ಏನೋ ಕಾರ್ತಿ ಇಷ್ಟೊತ್ತಲ್ಲಿ ನಿಂದು. ಅಮ್ಮ ಮತ್ತೆ ಮಾಲಾಶ್ರೀ ಮೈ ಮೇಲೆ ಅಜ್ಜಿ ದೇವ ಬಂದ್ಬಿಟ್ಟಿದೆ ಅಮ್ಮ. ಅದಕ್ಕೆ ನಾನು ಎದ್ರುಕೊಂಡು ಓಡ್ ಬಂದ್ಬಿಟ್ಟೆ. ಏನು ಹೇಳ್ತಾ ಇದೀಯ ನೀನು? ಹೌದು ಅಮ್ಮ, ನಾನು ಹೇಳ್ತಿರೋದು ನಿಜ. ನಾನು ನಿದ್ದೆ ಮಾಡ್ತಾ ಇದ್ದಾಳ ಇಲ್ವಾ ಅಂತ ಚೆಕ್ ಮಾಡೋಣ ಅಂತ ಅವಳ ಕಡೆ ತಿರುಗಿ ನೋಡಿದ್ರೆ ಫುಲ್ಲು ಕೂದಲು ಬಿಟ್ಕೊಂಡು ಮಲ್ಗೋಳೆ ಅಮ್ಮ. ನನಗಂತೂ ಭಯ ಆಗೋಯ್ತು. ಅದಕ್ಕೆ ಓಡ್ ಬಂದ್ಬಿಟ್ಟೆ. ಅವಳು ಎಚ್ಚರವಾಗಿದ್ದಾಳ, ನಿದ್ದೆ ಮಾಡ್ತಾ ಇದ್ದಾಳ? ಅಮ್ಮ ಮಲಗುವಾಗ ಅವಳು ನಾರ್ಮಲ್ ಆಗಿ ಮಲ್ಕೊಂಡ್ಲು. ಆದ್ರೆ ಇವಾಗ ಕೂದಲೆಲ್ಲ ಕೆದರ್ಕೊಬಿಟ್ಟಿದೆ. ಹಂಗೆ ನಿದ್ದೆ ಮಾಡ್ತಾವಳೆ. ಹೌದಾ? ಅಯ್ಯೋ ಕಾರ್ತಿ, ಇಷ್ಟೊತ್ತಲ್ಲಿ ಏನೋ ಮಾಡೋಕ್ಕಾಗತ್ತೆ. ಅವಳ ಪಾಡ್ಗಳು ರೂಮಲ್ಲಿ ಇರಲಿ. ಬಾ ನೀನು ನಿಮ್ಮ ಅಪ್ಪನ ಹತ್ರನೇ ಮಲ್ಕೋ. ಅಮ್ಮ ನಾನು ಕೃಷ್ಣನ್ ರೂಮ್ಗೆ ಹೋಗ್ಲಾ? ಬೇಡ ಕಣೋ ಕಾರ್ತಿ, ನಿದ್ದೆ ಮಾಡೋನ್ನ ಯಾಕೆ ಇಷ್ಟೊತ್ತಲ್ಲಿ ಹೋಗಿ ಎಬ್ಬಿಸ್ತೀಯ? ಬೇಡ ಬೇಡ, ಇಲ್ಲೇ ಮಲ್ಕೋ ಬಾ. ಸರಿ ಅಮ್ಮ. ಏನು ಎತ್ತ ಅಂತ ಬೆಳಿಗ್ಗೆ ಎದ್ದು ಯೋಚನೆ ಮಾಡೋಣ. ಈಗ ತುಂಬಾ ಸುಸ್ತಾಗಿದೆ, ಮಲ್ಕೋತೀನಿ. ಎಲ್ಲೋದ್ರೂ ನನ್ನ ಗಂಡ ಕಾಣಿಸ್ತಾನೆ ಇಲ್ಲ. ಇವಿಗೂ ಇಲ್ಲೆಂಗ್ ಬಂತು? ನಾನು ದಿಮ್ ಕೆಳಗಡೆ ಇಟ್ಟಿದ್ನಲ್ಲ. ಎಲ್ಲೋ ನಾನೇ ನಿದ್ದೆಗಳಲ್ಲಿ ಎಳೆದ್ಬಿಟ್ಟಿರ್ಬೇಕು. ಯಾರಾದ್ರೂ ನೋಡೋಕ್ಕಿಂತ ಮುಂಚೆ ಫಸ್ಟ್ ಇದನ್ನ ಎತ್ತಿಟ್ಬಿಡ್ತೀನಿ. ಈ ಮಂಚದ ಕೆಳಗಡೆ ಹಾಕಿರ್ತೀನಿ, ಬೇಕಾದಾಗ ಈಸಿಯಾಗಿ ಎತ್ಕೋಬೋದು. ಅಲ್ಲ, ನನ್ನ ಗಂಡ ಕಾರ್ತಿಗೆ ಅಷ್ಟೊಂದು ಹೇಳಿದ್ದೀನಿ ನನ್ನ ಜೊತೆಗೆ ಇರಿ ಅಂತ. ನಾನು ಒಬ್ಬಳನ್ನೇ ಬಿಟ್ಬಿಟ್ಟು ಎಲ್ಲೋದ್ರು ಇವರು? ನನಗಂತೂ ತುಂಬ ಭಯ ಆಗ್ತಾ ಇದೆ ಇಲ್ಲೊಬ್ಳೆ ಇರೋಕ್ಕೆ. ನಾನು ನಮ್ಮ ಅತ್ತೆ ರೂಮ್ಗಾರು ಹೋಗ್ಬಿಡ್ತೀನಿ. ನನ್ನ ಗಂಡ ಕಾರ್ತಿ ಇಲ್ಲಿ ಬಂದು ಮಲಗಿದಾರಾ? ಎಷ್ಟು ಇರ್ಬೇಕು ಇವ್ರಿಗೆ. ನಾನು ಎದ್ರುಕೊಂಡು ಸಾಯ್ತಾ ಇದ್ದೀನಿ. ನನ್ನ ಜೊತೆ ಇರಿ ಬನ್ರಿ ಅಂತ ಕರ್ಕೊಂಡೋದ್ರೆ ನನಗೆ ನಿದ್ದೆ ಬಂದಮೇಲೆ ಇಲ್ಲಿಗೆ ಬಂದು ಮಲಗಿದ್ದಾರೆ. ಬೆಳಿಗ್ಗೆ ಆಗಲಿ ವಿಚಾರಿಸ್ಕೊತೀನಿ ಇವ್ರನ್ನ. ನಾನು ಇಲ್ಲೇ ನಮ್ಮ ಅತ್ತೆ ಪಕ್ಕ ಮಲ್ಕೊಬಿಡ್ತೀನಿ. ಆ ರೂಮಲ್ಲಂತೂ ನನಗೆ ಒಬ್ಬಳಿಗೆ ಇರೋಕೆ ಭಯ ಆಗ್ತಿದೆ. ಇಲ್ಲಾದ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಇಷ್ಟು ಬೇಗ ಬೆಳಗಾಗೋಯ್ತಾ? ನನ್ನ ಪಕ್ಕ ಮಾಲಾಶ್ರೀ ಬಂದು ಮಲಗಿದಾಳೆ. ಅಯ್ಯೋ ದೇವ್ರಿ, ಇವಳು ಎಷ್ಟೊತ್ತಲ್ಲಿ ಬಂದು ಮಲ್ಕೊಂಡ್ಲು? ನಂಗೆ ಗೊತ್ತೇ ಆಗ್ಲಿಲ್ವಲ್ಲ. ಮಾಲಾಶ್ರೀ ಈ ಕಡೆ ತಿರ್ತಾವಳಲ್ಲ. ಅಯ್ಯೋ, ಫಸ್ಟು ನಾನು ನನ್ನ ಮಗ ನಮ್ಮ ಯಜಮಾನ್ರು ಈ ರೂಮಿಂದ ಆಚೆ ಹೊರಟೋಗ್ಬೇಕು. ಇವಳು ಏನಾರು ಮಾಡ್ಕೊಳ್ಳಿ ರೂಮಲ್ಲಿ. ಲೋ ಕಾರ್ತಿ, ರೀ ರೀ ಎದ್ದೇಳ್ರಿ. ಅಯ್ಯೋ, ಇಬ್ಬರಿಗೆ ಎಷ್ಟು ಕೂಗಿದ್ರು ಕೇಳಿಸ್ತಾ ಇಲ್ವಲ್ಲ. ಮಾಲಾಶ್ರೀ ಎದ್ಬಿಟ್ರೆ ಏನ್ ಮಾಡೋದು? ರೀ ಕಾರ್ತಿ ಎದ್ದೇಳಿ. ಏನ್ ಶಾಂತ ನಿಂದು ಬೆಳಿಗ್ಗೆನೆ? ರೀ ನೋಡಿ ಇಲ್ಲಿ ಈ ಕಡೆ ಮಾಲಾಶ್ರೀ ನಮ್ಮ ರೂಮಲ್ಲಿ ಬಂದು ಮಲ್ಗೋಳೆ ಕಣ್ರಿ. ಶಾಂತ, ಕಾರ್ತಿನ ಇಲ್ಲೇ ಬಂದು ಮಲಗಿದಾರಲ್ಲ. ಇವರಿಬ್ರು ಯಾವಾಗ ಬಂದ್ರು ನಮ್ಮ ರೂಮ್ ಒಳಗಡೆ? ಅದೇನಾಯ್ತು ಗೊತ್ತೇನ್ರಿ? ರಾತ್ರಿ 1 ಗಂಟೆ ಅಷ್ಟೊತ್ತಲ್ಲಿ ಕಾರ್ತಿ ನಮ್ಮ ರೂಮಿಗೆ ಬಂದು, ಅಮ್ಮ ಮಾಲಾಶ್ರೀ ಮೈ ಮೇಲೆ ಅಜ್ಜಿ ದೆವ್ವ ಬಂದ್ಬಿಟ್ಟಿದೆ ಅಂದ. ಆಮೇಲೆ ಏನಾಯ್ತು ಅಂದ್ರೆ ರೀ, ನಿಮ್ಮನ್ನ ಎಬ್ಸೋಣ ಅಂದ್ರೆ ನೀವು ತುಂಬಾ ನಿದ್ದೆ ಮಾಡ್ತಾ ಇದ್ರಿ. ಪಾಪ ಕಾರ್ತಿಕನು ತುಂಬಾ ಹೆದರ್ಕೊಬಿಟ್ಟಿದ್ದೆ ಕಣ್ರಿ. ಅದಕ್ಕೆ ಬಾರೋ ನಿಮ್ಮ ಅಪ್ಪನ ಹತ್ರನೇ ಮಲ್ಕೋ, ಪರವಾಗಿಲ್ಲ ಅಂತಂದೆ. ಅದೆಲ್ಲ ಸರಿ ಶಾಂತ, ಈ ನಮ್ಮ ಸೊಸೆ ಯಾವಾಗ ಬಂದು ಮಲ್ಕೊಂಡ್ರು ನಮ್ಮ ರೂಮ್ಗೆ? ಅಯ್ಯೋ, ನಂಗೂ ಅದೇ ಗೊತ್ತಾಗ್ತಿಲ್ಲ ಕಣ್ರಿ. ಇವಾಗ ಬೆಳಿಗ್ಗೆ ಕಣ್ಬಿಟ್ಟು ನೋಡಿದಾಗ ನನ್ನ ಪಕ್ಕನೇ ಬಂದು ಮಲ್ಗೋಳೆ. ಅಯ್ಯೋ, ನನ್ನ ಜೀವನೇ ಬಾಯಿಗೆ ಬಂದ್ಬಿಡ್ತು. ಈಗ ನಾವು ಮಾತಾಡ್ತಾ ಕೂತ್ಕೊಳ್ಳೋದು ಬೇಡ. ಪಾಪ ಕಾರ್ತಿ ಮೊದಲೇ ಎದ್ರಕೊಬಿಟ್ಟವನಿ. ಅವ್ನು ಎಬ್ಬಿಸ್ರಿ, ನಾವು ಒಟ್ಟೋಗೋಣ ಆಚೆಗೆ. ಮಾಲಾಶ್ರೀ ಬೇಕಾದ್ರೆ ರೂಮಲ್ಲಿ ಒಬ್ಳೆ ಮಲ್ಕೊಳ್ಳಿ. ಆಯ್ತು ಶಾಂತ, ನಾನು ಎಬ್ಬಿಸ್ತೀನಿ ಇರು. ಕಾರ್ತಿ ಕಾರ್ತಿ. ಏನಪ್ಪ, ನಂಗೆ ನಿದ್ದೆ ಬರ್ತಾ ಇದೆ. ಲೇ ಕಾರ್ತಿ, ಎತ್ತೇಳೋ. ನಿನ್ ಪಕ್ಕ ಮಾಲಾಶ್ರೀ ಮಲಗಿದಾಳೆ ನೋಡಲ್ಲಿ. ಅಪ್ಪ, ಇವಳು ಇವಾಗ ಇಲ್ಲಿ ಬಂದು ಮಲ್ಕೊಂಡು ರಾತ್ರಿ ಅವಳ ರೂಮಲ್ಲಿ ಮಲಗಿದ್ಲಲ್ಲ. ಅಯ್ಯೋ, ಅದನ್ನೆಲ್ಲ ನಿಂಗೆ ಆಮೇಲೆ ಹೇಳ್ತೀನಿ ಕಣೋ. ಈಗ ಫಸ್ಟ್ ಆಚೆ ಹೋಗೋಣ ಬಾ, ಅವಳೊಬ್ಳೆ ಮಲ್ಕೊಳ್ಳಿ ರೂಮಲ್ಲಿ. ಅಮ್ಮ ಹೇಳೋದು ಸರಿನೇ, ನಡೀರಿ ಅಮ್ಮ. ಓ, ಬೆಳಗಾಗ್ಬಿಟ್ಟಿದೆ. ಇಷ್ಟೊತ್ತಾದ್ರೂ ನಂಗೆ ಎಚ್ಚರನೇ ಆಗಿಲ್ಲ. ಸಖತ್ ನಿದ್ದೆ ಬಂದ್ಬಿಡ್ತು. ಅಯ್ಯೋ,
ಅತ್ತೆ ಮಾವ ನನ್ನ ಗಂಡ ಎಲ್ಲ ಎದ್ದೊಟ್ಟೋಗಿದ್ದಾರೆ. ಅಯ್ಯೋ ನಂಗೆ ತುಂಬ ನಿದ್ದೆ ಬಂದ್ಬಿಡ್ತು, ಎದ್ದಿದ್ದು ಲೇಟ್ ಆಗೋಯ್ತು. ಇನ್ನೇನಾರು ಲೇಟ್ ಮಾಡಿದ್ರೆ ಅತ್ತೆ ಬೈತಾರೆ. ಫಸ್ಟ್ ಹೋಗಿ ಮನೆ ಕೆಲಸ ಶುರು ಮಾಡ್ತೀನಿ. ಅತ್ತೆ ಏನು ಮಾಲ? ಸಾರಿ ಅತ್ತೆ, ನಂಗೆ ತುಂಬ ನಿದ್ದೆ ಬಂದ್ಬಿಡ್ತು, ಎದ್ದೇಳೋದು ಲೇಟ್ ಆಯ್ತು. ನಾ ತಿಂಡಿ ರೆಡಿ ಮಾಡ್ಲಾ ಅತ್ತೆ? ಬೇಡ ಮಾಲ, ನಾನು ಇಡ್ಲಿ ಚಟ್ನಿ ರೆಡಿ ಮಾಡಿದ್ದೀನಿ. ನೀನು ಸ್ನಾನ ಮಾಡ್ಕೊಂಡು ಬಾ, ತಿಂಡಿ ಮಾಡ್ಕೊಳ್ಳುವೆ. ಹೌದಾ ಅತ್ತೆ, ನಾನೇ ಮಾಡೋಣ ಅಂತ ಬಂದೆ, ನೀವೇ ಮಾಡಿಬಿಟ್ಟಿದ್ದೀರಾ. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀನಿ ಅತ್ತೆ. ಹೌದಾ, ಒಳ್ಳೇದಾಯ್ತು ಬಿಡು. ಮತ್ತೆ ತಿಂಡಿ ಎಲ್ಲ ತಗೊಂಡೋಗಿ ಹಾಲಲ್ಲಿಡು, ನಾನು ಮಾವಿನವ್ರಿಗೆ ತಿಂಡಿ ಕೊಟ್ಬಿಟ್ಟು ಬರ್ತೀನಿ. ಅಯ್ಯೋ ಅತ್ತೆ, ನೀವ್ಯಾಕೆ ಹೋಗ್ತೀರಾ? ಮೊದಲೇ ನಿಮಗೆ ಮೆಟ್ಲತ್ತಕ್ಕಾಗಲ್ಲ, ಮಂಡಿ ನೋವು. ನಾನೇ ಕೊಟ್ಬಿಟ್ಟು ಬರ್ತೀನಿ ಬಿಡಿ ಅತ್ತೆ. ಸರಿ ಹಾಗಾದ್ರೆ ನೀನೇ ಹೋಗಿ ಕೊಟ್ಬಿಟ್ಟು ಬಾ. ಹಾಂ ಸರಿ ಅತ್ತೆ. ಏನು ನಾರ್ಮಲ್ ಆಗಿದ್ದಾಳೆ, ನೆನ್ನೆ ನಡೆದಿರೋದ್ನೆಲ್ಲ ಅವಳಿಗೆ ಯಾಕೆ ನೆನಪು ಮಾಡಿ ಬೇಜಾರು ಮಾಡೋದು? ದೇವ್ರೇ, ಹಿಂಗೆ ಅವಳು ಸರಿ ಹೋಗ್ಬಿಟ್ರೆ ಸಾಕಪ್ಪ. ನಮ್ಮ ಯಜಮಾನ್ರು ಇಲ್ಲೇ ಕೂತಿದ್ದಾರೆ. ರೀ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮ್ಮ ಯಜಮಾನ್ರಿಗೆ ನನ್ನ ಮಾತು ಕೇಳಿಸಲ್ಲ, ಅವ್ರ ಕಣ್ಣಿಗೆ ನಾನು ಕಾಣಿಸೋದು ಇಲ್ಲ. ಆದರೆ ನಮ್ಮ ಯಜಮಾನ್ರು ನೋಡಿ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಅಜಯ, ತಿಂಡಿ ತಗೊಳ್ಳಿ. ಓ, ಮಾಲಾಶ್ರೀ ನನ್ನ ಗಂಡನಿಗೆ ತಿಂಡಿ ತಗೋ ಬಂದಿದ್ದಾಳೆ. ಮಾಲ ಅಲ್ಲಿಡ, ಮಾನ ತಗೊಂಡು ತಿಂತೀನಿ. ಸರಿ ಅಜಯ, ನೀವು ತಿಂಡಿ ತಿಂತಾ ಇರಿ. ನೀವು ತಿಂಡಿ ಆದ್ಮೇಲೆ ನುಂಗೋ ಮಾತ್ರೆನ ನಾನು ಹೋಗಿ ತಗೋ ಬಂದ್ಬಿಡ್ತೀನಿ. ಸರಿನಮ್ಮ. ಇವತ್ತು ನನ್ನ ಗಂಡನಿಗೆ ನಾನೇ ಊಟ ಬಡಿಸ್ತೀನಿ. ಇದೇನಿದು ಇಡ್ಲಿ ತಟ್ಟೆ? ಅಜ್ಜನ ಹತ್ರ ತನಗೆ ತಾನೇ ಹೋಗ್ತಾ ಇದೆ. ಅಯ್ಯೋ, ನೀರು ಬೇಕೇನ್ರಿ? ನೀರಿನ ಲೋಟ ತನಗೆ ತಾನೇ ಅಜ್ಜನ ಕೈ ಹತ್ರ ಹೋಗ್ತಾ ಇದೆ. ಇದೆಲ್ಲ ಹೆಂಗ್ ಸಾಧ್ಯ? ಅಯ್ಯೋ, ಈ ಮನೆಯಲ್ಲಿ ನಿಜವಾಗ್ಲೂ ಏನೋ ಇದೆ ಅನ್ನಿಸ್ತಿದೆ. ಮತ್ತೆ ನೀರಿನ ಲೋಟ ಕೆಳಗಡೆ ಬಂದು ಕೂತ್ಕೋತು. ಇದೆಲ್ಲ ಹೆಂಗ್ ಸಾಧ್ಯ? ನಿಜವಾಗ್ಲೂ ಈ ಮನೆಯಲ್ಲಿ ಗಂಗಾಜಿ ದೇವ ಇದೆ ಅನ್ನಿಸ್ತಿದೆ. ರೀ, ನಾನು ಬಂದಿರೋದು ನಿಮಗೆ ಸ್ವಲ್ಪನೂ ಗೊತ್ತಾಗ್ತಾ ಇಲ್ವಾ? ಮಾಲ, ಯಾಕಮ್ಮ ಅಲ್ಲೇ ನಿಂತಿದ್ಯಾ? ಮಾತ್ರೆ ತಗೊಂಡು ಬಂದ್ಯಾ? ಓ, ಮಾಲಾಶ್ರೀ ಬಂದಿದ್ದಾಳೆ, ನಾನು ನೋಡಲೇ ಇಲ್ಲ. ನಾನು ನನ್ನ ಗಂಡನಿಗೆ ತಿಂಡಿ ನೀರು ಕೊಟ್ಟಿದ್ದೆ, ನಾನು ನೋಡ್ಬಿಟ್ಲೆ ಇವಳು. ಅಜ್ಜಯ್ಯ, ಅಲ್ಲಿ ಮಾತ್ರೆ ನೋಡ್ದೆ, ಸಿಕ್ಲಿಲ್ಲ ನಂಗೆ. ಹೌದಮ್ಮ, ನೀನು ಹೋಗುವಾಗಲೇ ನಾನು ಹೇಳೋದು ಮರ್ತುಬಿಟ್ಟೆ. ಮಾತ್ರೆ ಖಾಲಿಯಾಗಿದೆ. ಸುಂದನ್ಗೆ ಹೇಳಿದ್ದೀನಿ, ಇವತ್ತು ತರ್ತೀನಿ ಅಂತ ಹೇಳಿದ್ದಾನೆ. ನೀನು ಹೋಗಮ್ಮ. ಅಜ್ಜಯ್ಯ, ತಿಂಡಿ ಮಾಡಿದ್ರಾ? ಹ್ಞೂ ಮಾಡಿದೆ ಕಣಮ್ಮ, ತಿಂಡಿ ಬಹಳ ಚೆನ್ನಾಗಿತ್ತು. ಹ್ಞೂ ಅಜ್ಜಯ್ಯ, ಯಾಕೆಳಿ ತಿಂಡಿನ ದವ ಬಡಿಸಿದೆಯಲ್ವಾ, ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಟೇಸ್ಟ್ ಇತ್ತು ಅನ್ಸುತ್ತೆ. ಅಯ್ಯೋ, ಈ ಮನೇಲಿ ಇನ್ನೂ ಏನೇನು ನೋಡಬೇಕು ಏನೋ. ಫಸ್ಟು ಜಾಗ ಖಾಲಿ ಮಾಡ್ತೀನಿ. ನಾನು ಬದುಕಿದ್ದಾಗ ನಾನು ನಮ್ಮ ಯಜಮಾನ್ರು ಯಾವಾಗಲೂ ಈ ಉಯ್ಯಾಲೆ ಮೇಲೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ತಿದ್ವಿ. ಇವಾಗೆಲ್ಲ ನೆನಪಾಗ್ತಾ ಇದೆ. ನಾನು ಸ್ವಲ್ಪ ಹೊತ್ತು ಇಲ್ಲೇ ಕೂತಿರ್ತೀನಿ ನಮ್ಮ ಯಜಮಾನ್ರ ಜೊತೆ. ಅತ್ತೆ, ಮಾವಯ್ಯ, ಏನು ಮಾಲ, ಯಾಕಿಷ್ಟು ಗಾಬರಿಯಾಗಿ ಓಡ್ಬರ್ತಾ ಇದೆಯಾ? ಅತ್ತೆ, ಅಲ್ಲಿ ಅಜ್ಜನಿಗೆ ತಿಂಡಿ ಕೊಡಕ್ಕೆ ಹೋದಾಗ ಅತ್ತೆ, ನಾನು ಅಜ್ಜನಿಗೆ ತಿಂಡಿ ಕೊಟ್ಬಿಟ್ಟು ಅವ್ರಿಗೆ ಮಾತ್ರೆ ತಗೊಂಡು ಹೋಗುವ ಅಂದ್ಬಿಟ್ಟು ರೂಮಿಗೆ ಬಂದೆ. ರೂಮಿಂದ ಮಾತ್ರೆ ತಗೊಂಡು ವಾಪಸ್ ಹೋಗೋವ್ರಿಗೆ ಅಜ್ಜನಿಗೆ ಯಾರೋ ತಿಂಡಿ ಬಡಿಸ್ತಾ ಇದ್ರು ಅತ್ತೆ. ತಟ್ಟೆ ತನಗೆ ತಾನೇ ಅಜ್ಜನ ಹತ್ರ ಹೋಗ್ತಾ ಇತ್ತು. ಅಷ್ಟಕ್ಕೆ ಅಜ್ಜನಿಗೆ ಕೆಮ್ಮು ಬಂತು. ಅವಾಗ ನೀರಿನ ಲೋಟ ತನಗೆ ತಾನೇ ಅಜ್ಜನ ಹತ್ರ ಹೋಯ್ತು. ಅಜ್ಜಯ್ಯ ನೀರು ಕುಡಿದ್ಮೇಲೆ ಲೋಟ ತನಗೆ ತಾನೇ ಕೆಳಗಡೆ ಬಂದು ಕೂತ್ಕೋತು ಅತ್ತೆ. ನನ್ನ ಕಣ್ಣಾರ ನೋಡಿದೆ, ನನಗೆ ತುಂಬ ಭಯ ಆಗೋಯ್ತು ಅತ್ತೆ. ಸೊಸೆ ಮುದ್ದು, ಏನು ಹೇಳ್ತಾ ಇದೀಯ ನೀನು? ಹೌದು ಮಾವಯ್ಯ, ಸುತ್ತಮುತ್ತ ಎಲ್ಲ ಕಡೆ ನೋಡಿದೆ, ಯಾರು ಕಾಣಿಸ್ತಾ ಇಲ್ಲ. ಮಾವಯ್ಯ, ನನಗೆ ಈ ಮನೇಲಿ ಇರೋಕ್ಕೆ ತುಂಬ ಭಯ ಆಗ್ತಾ ಇದೆ. ಈ ಮನೇಲಿ ದೆವ್ವ ಇದೆ ಅನಿಸ್ತಿದೆ ಮಾವಯ್ಯ. ಅಲ್ಲ, ಇವಳ ಮೇಲೆ ದೆವ್ವ ಬರ್ತಾ ಇದೆ ಅಂದ್ಬಿಟ್ಟು ನಾವು ಮನೆಯವರೆಲ್ಲ ಇವಳು ನೋಡಿದ್ರೆ ಎದ್ರುಕೊಂಡು ಗಡಗಡ ಅಂತ ನಡುಗ್ತಾ ಇದ್ದೀವಿ. ಇವಳು ನೋಡಿದ್ರೆ ಅದೆಲ್ಲೋ ದೆವ್ವ ನೋಡಿದೆ ಅಂದ್ಬಿಟ್ಟು ನಮ್ಮ ಮುಂದೆ ಬಂದು ಗಡಗಡ ಅಂತ ನಡುಗ್ತಾ ನಿಂತವಳೆ. ಸೊಸೆ ಮುದ್ದು, ನೀನೇನು ಹೆದರ್ಕೋಬೇಡಮ್ಮ. ಈ ಮನೇಲಿ ಏನಕ್ಕೆ ಇದೆಲ್ಲ ನಡೀತಾ ಇದೆ, ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತ ನಾನು ಯಾರಾದರೂ ಜ್ಯೋತಿಷಿ ಹತ್ರ ಕೇಳ್ಕೊಂಡು ಇದಕ್ಕೆ ಪರಿಹಾರ ತಿಳ್ಕೊತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ. ಹೋಗಮ್ಮ, ನೀನು ತಿಂಡಿ ಮಾಡು. ಹೌದು ರೀ, ನೀವು ಹೇಳೋದು ನಿಜ. ಏನಕ್ಕೆ ಹಿಂಗೆ ಆಗ್ತಿದೆ ಮನೆ ಒಳಗಡೆ, ನಮ್ಮಿಂದ ಏನು ತಪ್ಪಾಗಿದೆ ಅಂತ ಯಾವ್ದಾದ್ರು ಜ್ಯೋತಿಷಿ ಹತ್ರ ಕೇಳಿ ತಿಳ್ಕೊಬೇಕು. ಅದಕ್ಕೇನು ಬೇಕು ವ್ಯವಸ್ಥೆ ಮಾಡಿರಿ. ನಾನು ಗಂಗಜ್ಜಿ ಹೆಸರು ಹೇಳ್ಕೊಂಡು ನಾಟಕ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಈ ದೆವ್ವ ಮನೆಗೆ ಬಂದ್ಬಿಡ್ತಾ ಅಂತ. ಈ ಸಮಸ್ಯೆಗೆಲ್ಲ ನಾನೇ ಮೂಲ ಕಾರಣ. ಇದಕ್ಕೆ ಹೆಂಗಾರು ಪರಿಹಾರ ಮಾಡಬೇಕು. ಹಾಯ್
ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದು ಫ್ರೀ ಚಾನಲ್ಲು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.